ಕಾಮಗಾರಿ ನಡೆಯುತ್ತಿದ್ದಾಗಲೇ 20 ಅಡಿ ಕುಸಿದಂತ ರಸ್ತೆ ಸುತ್ತಲಿನ ಏರಿಯಾದಲ್ಲಿ ಈಗ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಚಂದಾಪುರದ ಬಳಿ ಏಕಾಏಕಿ ರಸ್ತೆ ಕುಸಿದು ಜನ ಪರದಾಡುವಂತಹ ಪರಿಸ್ಥಿತಿಯಾಗಿದೆ. ರಸ್ತೆ ಕಾಮಗಾರಿ ನಡೆಯುತ್ತಿದ್ದಾಗಲೇ 20 ಅಡಿ ಕುಸಿದಂತ ರಸ್ತೆ ಸುತ್ತಲಿನ ಏರಿಯಾದಲ್ಲಿ ಈ ಒಂದು ಕುಸಿದಂತ ಹಿನ್ನೆಲೆಯಲ್ಲಿ ಸುತ್ತಲಿನ ಏರಿಯಾದಲ್ಲಿ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗಿ ಚಂದಾಪುರದ ಬಳಿ ಏಕಾಏಕಿ ರಸ್ತೆ ಕುಸಿದು ಈಗ ಜನ ಪರದಾಡುವಂತ ಪರಿಸ್ಥಿತಿಯಾಗಿದೆ. ಆಂಬ್ಯುಲೆನ್ಸ್, ಶಾಲಾ ವಾಹನಗಳು ಟ್ರಾಫಿಕ್ನಲ್ಲಿ ಸಿಲುಕಿ ಹೈರಾಣಾಗಿದ್ದಾರೆ. ಕಳೆದ 6 ತಿಂಗಳಿಂದ ನಡೆಯುತ್ತಿರುವಂಥ ಆಮೆಗತಿ ಕಾಮಗಾರಿ ಇದುವರೆಗೂ ಕಂಪ್ಲೀಟ್ ಆಗಿಲ್ಲ. ರಸ್ತೆ ಕುಸಿದು ಅತ್ತಿ ವೇಳೆವರೆಗೂ ಕಿಲೋಮೀಟರ್ ಗಟ್ಟಲೆ ನಿಂತ ವಾಹನಗಳು, ಹೀಗಾಗಿ ಟ್ರಾಫಿಕ್ ಜಾಮ್ ಉಂಟಾಗಿ ಜನರು ಓಡಾಡಲು ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ಅತ್ತಿ ವೇಳೆ ಹತ್ತಿರ ಕಳೆದ 6 ತಿಂಗಳಿಂದ ಈ ಒಂದು ಕಾಮಗಾರಿ ನಡೀತಾ ಇದೆ. ಇದುವರೆಗೂ ಕೂಡ ಕಂಪ್ಲೀಟ್ ಆಗಿಲ್ಲ. ಕಾಮಗಾರಿ ನಡೆಯುತ್ತಿದ್ದಾಗಲೇ 20 ಅಡಿ ಈಗ ರಸ್ತೆ ಕುಸಿದಿರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸಬಹುದು. ಇದರಿಂದ ಜನರು ಈಗ ಹೈರಾಣಾಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅತ್ತಿ ವೇಳೆವರೆಗೂ ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತಿದ್ದಾವೆ. ಇದರಿಂದಾಗಿ ಟ್ರಾಫಿಕ್ ಜಾಮ್ ಉಂಟಾಗಿ ಜನರು ಪರದಾಡುವಂಥ ಪರಿಸ್ಥಿತಿಯಾಗಿದೆ. ಏನು ನಿನ್ನ ಹೆಸರು? ಏನಪ್ಪ ನಿನ್ನ ಹೆಸರು? ಏನು ನಿನ್ನ ಹೆಸರು? ಏನಪ್ಪ ನಿನ್ನ ಹೆಸರು? ಚಂದಾಪುರದ ಬಳಿ ಆದಂಥ ಘಟನೆ ಇದು. ಅತ್ತಿ ವೇಳೆ ಚಂದಾಪುರ ಹೊಸೂರಿಗೆ ಹೋಗುವಂಥ ರಸ್ತೆ ಇದು. 20 ಅಡಿ ಕುಸಿದಿದೆ ಈ ಒಂದು ಕಾಮಗಾರಿ ರಸ್ತೆ. ಅತ್ತಿ ವೇಳೆವರೆಗೂ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಟ್ರಾಫಿಕ್ ಜಾಮ್ನಿಂದಾಗಿ ಜನರು ಹರಸಾಹಸವನ್ನು ಪಟ್ಟಿದ್ದಾರೆ. ಟ್ರಾಫಿಕ್ ಜಾಮ್ನಿಂದಾಗಿ ಕಾಮಗಾರಿ ನಡೆಯುತ್ತಿದ್ದಾಗಲೇ 20 ಅಡಿ ಕುಸಿದಂಥ ರಸ್ತೆ. ಕಳೆದ 6 ತಿಂಗಳಿಂದ ಈ ಕಾಮಗಾರಿ ನಡೀತಾ ಇದೆ. ಇದುವರೆಗೂ ಸಹಿತ ಆ ಕಾಮಗಾರಿ ಕಂಪ್ಲೀಟ್ ಆಗಿಲ್ಲ. ಹೀಗಾಗಿ ಜನರು ಓಡಾಡೋಕ್ಕೂ ಕೂಡ ಪರದಾಡುವಂಥ ಪರಿಸ್ಥಿತಿಯಾಗಿದೆ. ಈಗ ಅಲ್ಲಿ ಶಾಲಾ ವಾಹನಗಳಾಗಿರ್ಬೋದು, ಆ್ಯಂಬುಲೆನ್ಸ್ ಆಗಿರ್ಬೋದು, ಎಷ್ಟೋ ಜನರಿಗೆ ಈಗ ಸಮಸ್ಯೆ ಉಂಟಾಗಿದೆ ಅಲ್ಲಿಯ ರಸ್ತೆಯಿಂದಾಗಿ.